ಈ ಜಾಗ ರಾಮಾಯಣ ಕಾಲದಷ್ಟೇ ಹಳೆಯದಾದಂತಹ ಪುಣ್ಯಕ್ಷೇತ್ರ. ಸಾಕ್ಷಾತ್ ಶಿವನೇ ತಪೋಗೈದಂತಹ ಜಾಗವಿದು. ಈ ಜಾಗ ಮಯೂರಗಳ ತಾಣವಾಗಿದ್ದು ಇದನ್ನ ಮಯೂರವನ ಅಂತಲೂ ಕೂಡ ಕರೆಯಲಾಗುತ್ತೆ. ಪ್ರಾಚೀನ ಕಾಲದಿಂದಲೂ ಸಿದ್ಧರು, ಸಂತರು, ಸಾಧುಗಳು, ಋಷಿಗಳು, ಯೋಗಿಗಳು ಹಾಗೂ ತಪಸ್ವಿಗಳು ಇಲ್ಲಿ ಬಂದು ತಪಸ್ಸನ್ನ ಮಾಡಿ ತಮ್ಮ ಜೀವನದ ಪರಮ ಗುರಿಯನ್ನ ಸಾಧಿಸಿದ್ದಾರೆ. ಈ ಜಾಗವು ಸಮುದ್ರ ಮಟ್ಟಕ್ಕಿಂತ 3221 ಅಡಿ ಎತ್ತರವಾಗಿದ್ದು ಹಸಿರು ಕಾಡುಗಳಿಂದ ಕೂಡಿದ್ದು ನೋಡುವುದಕ್ಕೆ ರಮಣೀಯವಾದ ಹಾಗೂ ಪ್ರಶಾಂತವಾದ ಜಾಗವಾಗಿದೆ. ಈ ಪುಣ್ಯಕ್ಷೇತ್ರ ಅತ್ಯಂತ ಪ್ರಾಚೀನವಾಗಿದ್ದು ಹಾಗೆ ಪವಿತ್ರವೂ ಆಗಿದ್ದು ಮಹಾಧರ್ಮ ಕ್ಷೇತ್ರವಾಗಿದೆ. ಇದೇ ಜಾಗ ನೋಡಿ ಸ್ನೇಹಿತರೆ, ಸಾಕ್ಷಾತ್ ಪರಶಿವನು ತಪೋಗೈದಂತಹ ಜಾಗವಿದು. ಈ ಜಾಗವನ್ನ ಉರಿಗದ್ದಿಗೆ ಅಂತ ಕರೆಯಲಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ನಮ್ಮ ಕಿರುಪರಿಚಯ ಚಾನಲ್ಗೆ ಸ್ವಾಗತ. ಸಾಕ್ಷಾತ್ ಶಿವನೇ ತಪೋಗೈದಂತಹ ಈ ಜಾಗ ಒಕ್ಕಲಿಗ ಸಮುದಾಯದ ಪ್ರಮುಖ ಗುರುಪೀಠವಾಗಿದೆ. ಸಾಕ್ಷಾತ್ ಪರಶಿವನೇ ಸ್ಥಾಪಿಸಿದಂತಹ ಪೀಠ ಅದೇ ನಮ್ಮ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠ. ಕಾಶಿ ವಿಶ್ವನಾಥನ ದರ್ಶನ ಪಡೆದರೂ ಕೂಡ ಆದಿಚುಂಚನಗಿರಿಗೆ ಬಂದು ಪಂಚಲಿಂಗಗಳ ದರ್ಶನವನ್ನ ಪಡೆಯದೆ ಹೋದಲ್ಲಿ ನಮಗೆ ಮುಕ್ತಿ ಸಿಗದು ಎಂದು ಶೈವ ಪುರಾಣದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆದಿಚುಂಚನಗಿರಿಯ ನಾಥಪಂಥದ ಪೀಠ ಹೇಗೆ ಆಯಿತು, ಹಾಗೆ ಇಲ್ಲಿನ ಅಧಿದೇವತೆ ಯಾರು, ಈ ಕ್ಷೇತ್ರದ ಅಂದ್ರೆ ಆದಿಚುಂಚನಗಿರಿಯ ಇತಿಹಾಸವೇನು, ಹೇಗೆ ಇದು ಆದಿಚುಂಚನಗಿರಿ ಎಂಬ ಹೆಸರನ್ನ ಪಡೆಯಿತು, ಹಾಗೆ ಸಂಜೆಯ ಪೂಜೆ ಅಂದ್ರೆ ಇಲ್ಲಿ ಭಾನುವಾರ ವಾರ ಆಗಿರೋದ್ರಿಂದ ಸಂಜೆಯ ಪೂಜೆ ವಿಶೇಷವಾಗಿರುತ್ತದೆ ಸ್ನೇಹಿತರೆ. ಈ ವಿಡಿಯೋ ಮೂಲಕ ಪ್ರತಿಯೊಂದನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಹಾಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ. ಆದಿಚುಂಚನಗಿರಿ ಕ್ಷೇತ್ರ ಇರುವಂಥದ್ದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿಯಲ್ಲಿ ಇರುವಂತಹ ಒಂದು ಪುಣ್ಯ ಕ್ಷೇತ್ರವಾಗಿದೆ ಸ್ನೇಹಿತರೆ. ಇದು ಬೆಂಗಳೂರಿಂದ 110 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರು ಟು ಮಂಗಳೂರು ಅಥವಾ ಬೆಂಗಳೂರು ಟು ಹಾಸನ್ ಮುಖ್ಯ ರಸ್ತೆಯಿಂದ ಬೆಳ್ಳೂರು ಕ್ರಾಸ್ ಟೋಲ್ ಬರುತ್ತೆ. ಅಲ್ಲಿಂದ ಒಂದು 7-8 ಕಿಲೋಮೀಟರ್ ಒಳಗಡೆ ಬಂದರೆ ಅದ್ಭುತವಾದ ಒಂದು ಆದಿಚುಂಚನಗಿರಿ ಪುಣ್ಯಕ್ಷೇತ್ರವನ್ನು ನೀವು ನೋಡಬಹುದು. ಮೈಸೂರಿಂದ ತುಮಕೂರಿಗೆ ಹೋಗುವ ಹೆದ್ದಾರಿಯಲ್ಲಿ ಇರುವಂಥದ್ದೇ ಆದಿಚುಂಚನಗಿರಿ ಕ್ಷೇತ್ರ ಸ್ನೇಹಿತರೆ. ಸಾಕ್ಷಾತ್ ಪರಶಿವನೇ ಸ್ಥಾಪಿಸಿದಂತಹ ಈ ಪೀಠ, ಪುರಾಣಗಳ ಪ್ರಕಾರ ಈ ಪೀಠ ಅಂದ್ರೆ ಈ ಕ್ಷೇತ್ರ ಸ್ಥಾಪನೆಯಾಗಿದ್ದು ತ್ರೇತಾಯುಗದಲ್ಲಿ ಸ್ನೇಹಿತರೆ. ಸಿದ್ಧಯೋಗಿಯ ಅವತಾರವನ್ನ ತಾಳಿದಂತಹ ಪರಶಿವನು ಚುಂಚನಕಟ್ಟೆಗೆ ಬಂದು ತಪೋಮಗ್ನರಾಗುತ್ತಾರೆ. ತ್ರೇತಾಯುಗದಲ್ಲಿ ರಾವಣನು ಸೀತಾಪಹರಣ ಮಾಡಿದ ಬಳಿಕ ಶ್ರೀರಾಮ ಲಕ್ಷ್ಮಣರು ಸೀತನ್ವೇಷಣೆಗೆ ಹೊರಟರು. ರಾಮ ಲಕ್ಷ್ಮಣರು ಚುಂಚನಕಟ್ಟೆ ಅಂದ್ರೆ ಇವಾಗಿನ ಚುಂಚನಕಟ್ಟೆ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡುತ್ತಿದ್ದಂತಹ ಶಿವನನ್ನ ಕಂಡು ಭಕ್ತಿಯಿಂದ ನಮಿಸಿದಾಗ ಪ್ರಸನ್ನನಾದ ಶಿವನು ನಿಮ್ಮ ಇಷ್ಟಾರ್ಥ ನೆರವೇರಲೆಂದು ಆಶೀರ್ವದಿಸಿ ಶ್ರೀರಾಮನಿಗೆ ತನ್ನ ಸ್ಥಾನವನ್ನು ಬಿಟ್ಟುಕೊಟ್ಟು ಪ್ರಶಾಂತವೂ ರಮಣೀಯ ಆದಂತಹ ಈ ಚುಂಚನಗಿರಿಗೆ ಬಂದು ತಪೋಮಗ್ನರಾಗುತ್ತಾರೆ. ಇಂದಿಗೂ ಕೂಡ ಚುಂಚನಕಟ್ಟೆಯಲ್ಲಿ ನಾವು ಶ್ರೀರಾಮನ ದೇವಸ್ಥಾನವನ್ನು ನೋಡಬಹುದು ಸ್ನೇಹಿತರೆ. ಆದರೆ ಮುಂದಿನ ಸಲಿಗೆ ನಾನು ಆ ವಿಡಿಯೋನು ಕೂಡ ನಾನು ಮಾಡ್ತೇನೆ. ಈ ಆದಿಚುಂಚನಗಿರಿಯು ದಟ್ಟವಾದ ಅರಣ್ಯದಿಂದ ಕೂಡಿದ್ದು ಚುಂಚ ಕಂಚರೆಂಬ ಇಬ್ಬರು ಸಹೋದರರು ರಾಕ್ಷಸರು ವಾಸವಾಗಿದ್ದರು. ಅವರು ಜನರಿಗೆ ಹಿಂಸೆಯನ್ನ ಕೊಡ್ತಾ ಇದ್ರು ಸ್ನೇಹಿತರೆ. ಇವರ ಹಿಂಸೆಯನ್ನ ತಾಳಲಾರದ ಜನರು ಶಿವನ ಮೊರೆ ಹೋಗ್ತಾರೆ. ಶಿವನು ಈ ಸಹೋದರರ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ಮೊದಲು ಚುಂಚ ಎಂಬ ವಾಸ ಮಾಡಿಕೊಂಡಿದ್ದಂತಹ ಈ ಗಿರಿಗೆ ಅಂದ್ರೆ ಈ ಬೆಟ್ಟಕ್ಕೆ ಚುಂಚನಗಿರಿ ಎಂಬ ಹೆಸರು ಬಂದಿತು ಎಂದು ಹೇಳಲಾಗುತ್ತೆ. 12 ಮಂದಿ ನಾಥರಲ್ಲಿ ಪ್ರಥಮನಾಥನು ಹಾಗೂ ಶಿವಸ್ವರೂಪಿಯಾಗಿದ್ದಂತಹ ಸಿದ್ಧಯೋಗಿಯು ಅಲ್ಲಲ್ಲಿ ಸಂಚರಿಸುತ್ತಾ ಧರ್ಮವನ್ನು ಉಪದೇಶಿಸುತ್ತಾ ಈ ಆದಿಚುಂಚನಗಿರಿಗೆ ಬರುತ್ತಾರೆ.
ಸಿದ್ಧಯೋಗಿಯನ್ನು ಕಂಡಂತಹ ಶಿವನು ಸಂತೋಷಗೊಂಡು ಈ ಕ್ಷೇತ್ರ ತನ್ನ ತಪಸ್ಸಿನಿಂದ ಪವಿತ್ರವಾಗಿದ್ದು ನಾನಿಲ್ಲಿ ಪಂಚಲಿಂಗಗಳಾಗಿ ನೆಲೆಸಿ ಜನರಿಗೆ ದರ್ಶನ ನೀಡುತ್ತೇನೆ. ತಾಯಿ ಪಾರ್ವತೀ ದೇವಿ ಸ್ತಂಭಾಂಬಿಕೆಯಾಗಿ ಇಲ್ಲಿ ನೆಲೆಸುತ್ತಾಳೆ. ನೀನಿಲ್ಲಿ ನೆಲೆಸಿ ಪಂಚಲಿಂಗಗಳನ್ನು ಹಾಗೂ ಸ್ತಂಭಾಂಬೆಯನ್ನು ಆರಾಧಿಸುತ್ತಾ ಲೋಕೋಪಕಾರ ಮಾಡು ಎಂದು ಸಿದ್ಧಯೋಗಿಗೆ ಶಿವನು ತಿಳಿಸುತ್ತಾರೆ. ಸಾಕ್ಷಾತ್ ಪರಶಿವನೇ ಸ್ಥಾಪಿಸಿದಂತಹ ಮೊದಲ ಪೀಠವಾಗಿರುವುದರಿಂದ, ಪರಶಿವನ ಆಜ್ಞೆಯಂತೆ ಆದಿಪೀಠವಾಗಿರುವುದರಿಂದ ಚುಂಚನಗಿರಿ ಆದಿಚುಂಚನಗಿರಿ ಎಂಬ ಹೆಸರಾಗಿ ಬದಲಾಗುತ್ತೆ. ಇದೇ ಜಾಗ ನೋಡಿ ಸ್ನೇಹಿತರೆ, ಸಾಕ್ಷಾತ್ ಪರಶಿವನು ತಪೋಗೈದಂತಹ ಜಾಗವಿದು. ಇದನ್ನು ಉರಿಗದ್ದಿಗೆ ಅಂತ ಕರೀತಾರೆ. ಶಿವನು ತಪಸ್ಸಿಗೆ ಕುಳಿತಿದಂತಹ ಪವಿತ್ರವಾದ ಸ್ಥಳ ಇದೇ ಸ್ನೇಹಿತರೆ. ಶಿವನ ತೇಜಸ್ಸಿನ ಅಂಶಗಳಿಂದ ಕೂಡಿರುವುದರಿಂದ ಈ ಪೀಠ ಅಂದರೆ ಈ ಜಾಗಕ್ಕೆ ಜ್ವಾಲಪೀಠ, ಅಗ್ನಿಪೀಠ ಅಂತಲೂ ಕೂಡ ಕರೆಯಲಾಗುತ್ತೆ. ಸಾಕ್ಷಾತ್ ಈಶ್ವರನಿಂದನೇ ಸ್ಥಾಪಿತವಾದ ಪೀಠಗಳಲ್ಲಿ ಇದೇ ಮೊದಲನೆಯ ಪೀಠವಾಗಿರುವುದರಿಂದ ಇದು ಆದಿಚುಂಚನಗಿರಿ ಪೀಠವೆಂಬ ಹೆಸರು ಬಂದಿದೆ ಸ್ನೇಹಿತರೆ. ಸಾಕ್ಷಾತ್ ಶಿವನೇ ಈ ಪೀಠವನ್ನ ಸಿದ್ಧಯೋಗಿಗೆ ಬಿಟ್ಟು ಕೊಡುವಾಗ ತಾನೇ ಸ್ವತಃ ಇದರ ಮಹತ್ವವನ್ನ ವರ್ಣಿಸಿದ್ದಾರೆ ಸ್ನೇಹಿತರೆ. ಸಾಕ್ಷಾತ್ ಪರಶಿವನೇ ತಪೋಗೈದಂತಹ ಈ ಉರಿಗದ್ದಿಗೆಯನ್ನ ಯೋಗನಿಷ್ಠೆ ಇಲ್ಲದೆ ಯಾರು ಈ ಅಗ್ನಿಪೀಠವನ್ನ ಸ್ಪರ್ಶ ಮಾಡುತ್ತಾರೋ ಅವರು ಕ್ಷಣದಲ್ಲಿಯೇ ಭಸ್ಮಭೂತರಾಗುತ್ತಾರೆ. ಇದರ ದರ್ಶನ ಮಾಡಿದವರು ಸಕಲ ಪಾಪಗಳಿಂದ ಮುಕ್ತಿ ಹೊಂದುತ್ತಾರೆ. ಈ ಉರಿಗದ್ದಿಗೆಯಲ್ಲಿ ಆರೂಢವಾಗಿರುವ ಅಂದರೆ ಕುಳಿತುಕೊಳ್ಳುವ ಗುರುಗಳ ದರ್ಶನವನ್ನ ಯಾರು ಮಾಡುತ್ತಾರೋ ಅಂಥವರು ಕೈಲಾಸದಲ್ಲಿ ಪರಶಿವನ ದರ್ಶನ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಎಂದು ಸಾಕ್ಷಾತ್ ಪರಶಿವನೇ ಸಿದ್ಧಯೋಗಿಗೆ ತಿಳಿಸುತ್ತಾರೆ. ಈ ಜ್ವಾಲಾಪೀಠವನ್ನ ಶ್ರೀ ಕ್ಷೇತ್ರಾಧ್ಯಕ್ಷರು ಅಂದರೆ ಸ್ವಾಮೀಜಿ ಮಾತ್ರ ಈ ಜಾಗದಲ್ಲಿ ನವರಾತ್ರಿಯ ದಿನದಂದು, ಶಿವರಾತ್ರಿಯ ದಿನದಂದು ಇಲ್ಲಿ ರಥೋತ್ಸವ ನಡೆಯುತ್ತದೆ ಸ್ನೇಹಿತರೆ. ಆ ದಿವಸದಂದು ಮಾತ್ರ ಈ ಜಾಗದಲ್ಲಿ ಅಂದರೆ ಈ ಜ್ವಾಲಾಪೀಠವನ್ನ ಏರುತ್ತಾರೆ. ಮಹಾಶಿವರಾತ್ರಿಯ ರಥೋತ್ಸವದ ದಿನದಂದು ಈ ಜ್ವಾಲಾಪೀಠದಲ್ಲಿ ಕುಳಿತಂತಹ ಸ್ವಾಮೀಜಿಯ ದರ್ಶನವನ್ನು ಪಡೆಯೋದಕ್ಕೆ ಇಲ್ಲಿ ಅಸಂಖ್ಯಾತ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ದರ್ಶನವನ್ನು ಪಡೆದು ಪುಣ್ಯ ಪಡೆದುಕೊಳ್ಳುತ್ತಾರೆ ಸ್ನೇಹಿತರೆ. ಈ ಅಗ್ನಿಪೀಠ ಅಥವಾ ಉರಿಗದ್ದಿಗೆ ಇರುವಂತಹದ್ದು ಚಂದ್ರಮೌಳೇಶ್ವರ ಅಂದರೆ ಪಂಚಲಿಂಗಗಳಲ್ಲಿ ಒಂದಾದಂತಹ ಚಂದ್ರಮೌಳೇಶ್ವರ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲಿಯೇ ಈ ಉರಿಗದ್ದಿಗೆ ಇರುವಂತಹದ್ದು. ಸಾಮಾನ್ಯವಾಗಿ ಈ ಜಾಗ ಯಾವಾಗಲೂ ಮುಚ್ಚಿರ್ತದೆ ಸ್ನೇಹಿತರೆ. ಇವತ್ತು ಭಾನುವಾರ ಸಂಜೆ ಪೂಜೆ, ವಿಶೇಷ ಪೂಜೆ ಆಗಿರುವುದರಿಂದ ಈ ಜಾಗ ಓಪನ್ ಆಗಿತ್ತು, ಹಾಗಾಗಿ ನಾನು ವಿಡಿಯೋ ಮಾಡಿಕೊಂಡೆ. ಪಂಚಲಿಂಗಗಳಲ್ಲಿ ಒಂದಾದಂತಹ ಚಂದ್ರಮೌಳೇಶ್ವರ ದೇವಸ್ಥಾನ ಅಂತ ಏನಿದೆಯೋ ಇಲ್ಲಿ ಒಂದು ತಪೋ ಗುಹೆಗೆ ಹೋಗುವಂತಹ ಪ್ರವೇಶ ದ್ವಾರವಿದೆ ಸ್ನೇಹಿತರೆ. ಇದು ಇಂದಿನ ಕಾಲದಲ್ಲಿ ಅನೇಕ ಮಹಾತ್ಮರು ತಪಸ್ಸು ಮಾಡಿದಂತಹ ಗುಹೆಯಾಗಿದೆ. ಮುಂದಿನ ಸಲಿಗೆ ನೀವೇನಾದರೂ ಹೋದ್ರೆ ಹೋಗಿ ನೋಡಿ ದರ್ಶನವನ್ನ ಪಡೆದುಕೊಂಡು ಬನ್ನಿ. ಇನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತಹ ಗಣೇಶನ ವಿಗ್ರಹವನ್ನು ನೀವು ಏನು ನೋಡ್ತಾ ಇದ್ದೀರಿ, ಇದು 18 ಅಡಿ ಎತ್ತರವಿರುವಂತಹ ಬೃಹದಾಕಾರದ ಒಂದು ಗಣೇಶನ ವಿಗ್ರಹ ಆಗಿದೆ ಸ್ನೇಹಿತರೆ. ಅಲ್ಲೇ ಇರುವಂತಹ ಒಂದು ಬಂಡೆ ಕಲ್ಲನ್ನು ಕೊರೆದು ಮಾಡಿರುವಂತಹ ವಿಗ್ರಹ ಇದು. ಇನ್ನು ಇತ್ತೀಚಿನ ದಿನಗಳಲ್ಲಿ ನಿರ್ಮಿಸಿರುವಂತಹ ಒಂದು ನವನಾಥ ದೇವಸ್ಥಾನ ನೀವು ನೋಡ್ತಾ ಇದ್ದೀರಿ, ಇದು ಉತ್ತರ ಭಾರತದ ಶೈಲಿಯಲ್ಲಿ ನಿರ್ಮಿಸಿರುವಂತಹ ನವನಾಥ ದೇವಸ್ಥಾನ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಕಳೆದ ವರ್ಷ. ನವನಾಥ ಅಂದರೆ 9 ಸ್ವಾಮೀಜಿಗಳು, ಅಂದರೆ ನಾಥ ಪಂಥದಲ್ಲಿ 9 ಸ್ವಾಮೀಜಿಗಳ ಪ್ರಮುಖರಾದವರನ್ನು ಅಲ್ಲಿ ಒಂದು ವಿಗ್ರಹಗಳನ್ನು ಇರಿಸಲಾಗಿದೆ. ಅದು ಇತ್ತೀಚಿನ ದಿನಗಳಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ 3 ವರ್ಷಗಳ ಪರಿಶ್ರಮದಲ್ಲಿ ಆ ದೇವಸ್ಥಾನವನ್ನು ಕಟ್ಟಿದ್ದು. ಇದು ರಾಜಸ್ಥಾನದ ಸ್ಟ್ಯಾಂಡ್ ಸ್ಟೋನ್ ಅಂದ್ರೆ ಅಮೃತ ಶಿಲೆಯನ್ನ ತಂದು ಈ ದೇವಸ್ಥಾನವನ್ನ ಅಂದ್ರೆ ನವನಾಥ ದೇವಸ್ಥಾನವನ್ನ ಕಟ್ಟಿರುವಂಥದ್ದು. ಆದಿಚುಂಚನಗಿರಿಯಲ್ಲಿ ಭಾನುವಾರ ಭೈರವನ ವಾರ ಆಗಿರೋದ್ರಿಂದ ಬೆಳಿಗ್ಗೆ ಮತ್ತು ಸಂಜೆ ವಿಶೇಷವಾದ ಪೂಜೆಯನ್ನು ನಾವು ನೋಡ್ಬೋದು ಸ್ನೇಹಿತರೆ. ಭಾನುವಾರ ಸಂಜೆ 6 ಗಂಟೆಯಿಂದ 8:30ವರೆಗೂ ಅದ್ಭುತವಾದ ಒಂದು ಪೂಜೆಯನ್ನು ನೆರವೇರಿಸಲಾಗುತ್ತೆ. ಇಲ್ಲಿ ಪ್ರತಿಯೊಂದು ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಹೂವು ಮಾಲೆಯನ್ನು ಹಾಕಿ ಸ್ವಾಮೀಜಿಗಳು ಅಂದರೆ ಇಲ್ಲಿ ಯಾರು ಇನ್ಚಾರ್ಜ್ ಇರ್ತಾರೋ ಆ ಸ್ವಾಮೀಜಿಗಳು
ಪ್ರತಿಯೊಂದು ದೇವಸ್ಥಾನವನ್ನು ಅಂದರೆ ಮೇಲಿಂದ ಕೆಳಗವರೆಗೂ ಕೂಡ ಅಂದರೆ ಕಾಲಭೈರವನ ದೇವಸ್ಥಾನದವರೆಗೂ ಕೂಡ ಪೂಜೆಯನ್ನು ನೆರವೇರಿಸುತ್ತಾ ಹೋಗ್ತಾರೆ. ಅದ್ಭುತವಾಗಿರ್ತದೆ ಆ ಪೂಜೆಯಂತೂ. ಬನ್ನಿ ನೋಡ್ಕೊಂಬರೋಣ. ಪರಶಿವನ ಆಜ್ಞೆಯಂತೆ ಆದಿಪೀಠವಾದ್ದರಿಂದ ಚುಂಚನಗಿರಿ ಆದಿಚುಂಚನಗಿರಿ ಎಂಬ ಹೆಸರು ಬಂತು ಸ್ನೇಹಿತರೆ. ಇನ್ನು ಸಿದ್ಧಯೋಗಿಯು ಪರಶಿವನ ಆಜ್ಞೆಯಂತೆ ಈ ಕ್ಷೇತ್ರದಲ್ಲಿ ನೆಲೆಸಿ ಆಶ್ರಮದ ಎಲ್ಲ ಕಾರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸ್ತಾರೆ. ಸಕಲ ಶಾಸ್ತ್ರಗಳನ್ನರಿತಂತಹ ಸಿದ್ಧಯೋಗಿಯು ನೀವು ನೋಡ್ತಾ ಇರುವಂತಹ ಗಂಗಾಧರೇಶ್ವರ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಹಾಗೆ ಭೈರವೇಶ್ವರ ಸ್ತಂಭಾಂಬಿಕೆಯನ್ನು ಕೂಡ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಬನ್ನಿ ಆದಿಚುಂಚನಗಿರಿಯ ಅಧಿದೇವತೆಯಾದಂತಹ ಗಂಗಾಧರೇಶ್ವರ ಸ್ವಾಮಿಯನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಇಲ್ಲಿ ಅಭಿಷೇಕ ಅಂದರೆ ಸಂಜೆ ಅಭಿಷೇಕವನ್ನು ಮಾಡಿ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಿ ಮುಖವಾಡವನ್ನು ಸ್ವಾಮಿಗೆ ಧರಿಸಲಾಗುತ್ತೆ. ದೇವರ ಮುಂದೆ ಇಲ್ಲಿ ಚಿಕ್ಕದಾದ ಒಂದು ನಂದಿಯನ್ನು ಇಟ್ಟಿದ್ದಾರೆ. ಇಲ್ಲಿ ಭೂ ಸ್ವಲಿಂಗವಾಗಿ ನೆಲೆಸಿರುವಂತಹ ಗಂಗಾಧರೇಶ್ವರ ಸ್ವಾಮಿ ಇವರೇ ನೋಡಿ ಆದಿಚುಂಚನಗಿರಿಯ ಅಧಿದೇವತೆ ಗಂಗಾಧರೇಶ್ವರ ಸ್ವಾಮಿ. ಪಂಚಲಿಂಗಗಳಲ್ಲಿ ಒಂದಾದಂತಹ ಗಂಗಾಧರೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ನಾವು ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಈ ರೀತಿಯಾಗಿ ನಾವು ಹೋಗಬೇಕಾಗುತ್ತೆ. ಈ ಕಲ್ಲು ಬಂಡೆಯಲ್ಲಿ ನಾವು ನುಸುದು ಒಳಗಡೆ ಹೋಗಬೇಕಾಗುತ್ತೆ. ಹೆಸರಿಗೆ ತಕ್ಕಂತೆ ಗವಿಸಿದ್ದೇಶ್ವರ ಗುಹೆ ಒಳಗಡೆ ಇರುವುದರಿಂದ ನಾವು ಹೋಗುವಂತಹ ಜಾಗ ಕೂಡ ಮೆಟ್ಟಿಲುಗಳು ಅಷ್ಟಾಗಿ ಚೆನ್ನಾಗಿ ಇರೋದಿಲ್ಲ. ಇಲ್ಲಿ ವಯಸ್ಸಾದಂಥವರು ಮಕ್ಕಳು ಸ್ವಲ್ಪ ಹುಷಾರಾಗಿ ಮೇಲ್ಗಡೆ ಹೋಗಬೇಕಾಗುತ್ತೆ. ನಾವು ಮೇಲ್ಗಡೆ ಹೋದಾಗ ನೀವು ನೋಡ್ತಾ ಇರ್ಬೋದು ಅದ್ಭುತವಾದಂತಹ ಒಂದು ಸೌಂದರ್ಯವನ್ನು ಅಂದರೆ ಬೆಟ್ಟದ ಮೇಲೆ ನಾವು ನಿಂತಾಗ ಕಣ್ತುಂಬಿಸ್ಕೋಬೋದು ಸ್ನೇಹಿತರೆ. ಸಂಜೆ ಪೂಜೆ ಆಲ್ರೆಡಿ ಆರಂಭ ಆಗಿರೋದ್ರಿಂದ ಪ್ರತಿಯೊಂದು ದೇವಸ್ಥಾನದಲ್ಲಿಯೂ ಕೂಡ ದೇವರಿಗೆ ಅಭಿಷೇಕವನ್ನು ಮಾಡಿ ಅಲ್ಲಿ ದೇವರನ್ನು ಸ್ವಚ್ಛಗೊಳಿಸ್ತಾ ಇರ್ತಾರೆ ಸ್ನೇಹಿತರೆ. ಗವಿಸಿದ್ದೇಶ್ವರ ದೇವಸ್ಥಾನ ಒಳಗಡೆ ನಾವು ಹೋದಾಗ ಅಲ್ಲಿ ಎತ್ತುವ ಬಸವಣ್ಣ ಅಂತ ದೇವರ ಅಕ್ಕಪಕ್ಕದಲ್ಲಿ 10 kg ತೂಕದ ಬಸವಣ್ಣನನ್ನು ಇಟ್ಟಿರ್ತಾರೆ. ನಾವು ಮನಸ್ಸಿನಲ್ಲಿ ಏನಾದರೂ ಅನ್ಕೋಬೇಕು ಅಂದರೆ ಅದು ಆಗುತ್ತೆ ಅನ್ನೋದಾದರೆ ಆ ಬಸವಣ್ಣ ಸುಲಭವಾಗಿ ನಮ್ಮ ಕೈಗೆ ಬರುತ್ತೆ ಸ್ನೇಹಿತರೆ. ನಾವು ಅಂದ್ಕೊಂಡಿರೋ ಕೆಲಸ ಆಗೋದಿಲ್ಲ ಅಂತ ಅಂದರೆ ಅದು ಎತ್ತುವಾಗ ನಮಗೆ ಭಾರವಾಗಿ ಇರುತ್ತೆ. ಇನ್ನು ಇವರನ್ನ ಅರಕೆ ಬಸವಣ್ಣ ಅಂತ ಕರೀತಾರೆ. ಅಂದರೆ ನಾವು ಮನಸ್ಸಿನಲ್ಲಿ ಏನು ಆಗಬೇಕು ಅನ್ನೋದನ್ನ ನಾವು ಒಂದು ಕಾಣಿಕೆಯನ್ನು ಇವರ ಕತ್ತಲ್ಲಿ ಕಟ್ಟಿ ಇವರ ಬಲದ ಕಿವಿಯಲ್ಲಿ ನಮ್ಮ ಅರಕೆಯನ್ನು ಇವರ ಕಿವಿಗೆ ಹೇಳಿದರೆ ಇವರು ಹೋಗಿ ಶಿವನಿಗೆ ಅಂದರೆ ಕಾಲಭೈರವನಿಗೆ ಅಥವಾ ಗಂಗಾಧರೇಶ್ವರ ಸ್ವಾಮಿಗೆ ತಿಳಿಸ್ತಾರೆ ಅನ್ನೋ ಕಾರಣದಿಂದ ಇವರ ಅರಕೆ ಬಸವಣ್ಣ ಅಂತ ಕರೀತಾರೆ. ಸಾಕ್ಷಾತ್ ಪರಶಿವನೇ ಈ ಮಠವನ್ನು ಸ್ಥಾಪಿಸಿದ್ದರಿಂದ ಜಾತಿ ಮತ ಯಾವುದೇ ಭೇದವಿಲ್ಲದೆ ಈ ದೇವಸ್ಥಾನಕ್ಕೆ ಅನೇಕ ಭಕ್ತರು ಪ್ರತಿದಿನ ಬರ್ತಾರೆ ಸ್ನೇಹಿತರೆ. ಇಲ್ಲಿ ಪ್ರತಿದಿನವೂ ಅನ್ನದಾನ ಇಲ್ಲಿ ನಡೆಯುತ್ತದೆ. ಆದ್ದರಿಂದಲೇ ಭೈರವನನ್ನು ಅನ್ನದಾನಿ ಭೈರವ ಅಂತಲೂ ಕೂಡ ಕರೆಯಲಾಗುತ್ತೆ. ಭೈರವನ ಆಶೀರ್ವಾದದಿಂದ ಇಂದಿಗೂ ಕೂಡ ಪ್ರತಿದಿನ ಅನ್ನದಾಸೋಹ ನಡೆಯುತ್ತದೆ. ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನದಿಂದ ನಾವು ಗವಿಸಿದ್ದೇಶ್ವರ ದೇವಸ್ಥಾನಕ್ಕೂ ಕೂಡ ಮೇಲ್ಗಡೆ ಹೋಗ್ಬೋದು. ಹಾಗೆ ಕತ್ತಲೆ ಸೋಮೇಶ್ವರ ದೇವಸ್ಥಾನವೂ ಕೂಡ ನೋಡೋದಕ್ಕೆ ನಾವು ಮೇಲ್ಗಡೆ ಹೋಗ್ಬೋದು. ಹಾಗೆ ಚೇಳೂರು ಕಂಬ, ಹಾಗೆ ಗಾಳಿಗಲ್ಲು, ಗಳಿಗೆಗಲ್ಲು, ನಮ್ಮ ಆಡು ಭಾಷೆನಲ್ಲಿ ಇದನ್ನು ಗಾಳಿಗಲ್ಲು ಅಂತಲೂ ಕೂಡ ಕರೀತಾರೆ. ಇದು ಬೆಟ್ಟದ ತುದಿ ಆಗಿರ್ತದೆ ಸ್ನೇಹಿತರೆ. ಕಳೆದ ವರ್ಷದ ವಿಡಿಯೋದಲ್ಲಿ ನಾನು ಕತ್ತಲೆ ಸೋಮೇಶ್ವರ ದೇವಸ್ಥಾನದ ವಿಡಿಯೋವನ್ನು ಮಾಡಾಕಿದ್ದೀನಿ. ಹಾಗೆ ಚೇಳೂರು ಕಂಬ ಹಾಗೆ ಗಳಿಗೆಗಲ್ಲಿನ ಮೇಲ್ಗಡೆ ನನಗೆ ಆದಷ್ಟು ಮೇಲ್ಗಡೆ ಹೋಗಿ ಅದನ್ನು ವಿಡಿಯೋ ಕೂಡ ಮಾಡಾಕಿದ್ದೀನಿ. ನೀವು ಆ ವಿಡಿಯೋ ಕೂಡ ನೀವು ನೋಡಬಹುದು. ಪುರಾಣ ಪ್ರಸಿದ್ಧವೂ ಪ್ರಾಚೀನವೂ ಆದಂತಹ ಶ್ರೀ ಆದಿಚುಂಚನಗಿರಿ ಮಠವು ಸುದೀರ್ಘವಾದ ಗುರು ಪರಂಪರೆಯನ್ನು ಹೊಂದಿದ್ದು 72-73 ಧರ್ಮ ಗುರುಗಳು ಶ್ರೀ ಕ್ಷೇತ್ರದ ಸಿದ್ಧ ಸಿಂಹಾಸನ ಏರಿದ್ದಾರೆ. ಸಾಮಾನ್ಯವಾಗಿ ಆದಿಚುಂಚನಗಿರಿಗೆ ಬಂದರೆ ಕಾಲಭೈರವೇಶ್ವರನ ದರ್ಶನ ಪಡೆದು ಹಾಗೆ ಹೊರಟೋಗ್ತಾರೆ ಸ್ನೇಹಿತರೆ. ಇನ್ನು ಮನೆ ದೇವರಾಗಿರುವಂಥವರು ಮೇಲ್ಗಡೆ ಗಂಗಾಧರೇಶ್ವರ ದೇವಸ್ಥಾನದವರೆಗೂ ಹೋಗ್ತಾರೆ. ಆದರೆ ಇಲ್ಲಿ ಪಂಚಲಿಂಗಗಳ ದರ್ಶನವನ್ನು ಮಾಡಬೇಕು ಅನ್ನೋದನ್ನು ಮರ್ತೋಗ್ತಾರೆ. ಇಲ್ಲಿ ಸಾಕ್ಷಾತ್ ಪರಶಿವನೇ ಪಂಚಲಿಂಗಗಳಾಗಿ ಆದಿಚುಂಚನಗಿರಿಯಲ್ಲಿ ನೆಲೆಸಿರುವುದರಿಂದ ಪಂಚಲಿಂಗಗಳನ್ನು ದರ್ಶನ ಮಾಡುವುದರಿಂದ ನಮಗೆ ಮುಕ್ತಿ ದೊರೆಯುತ್ತದೆ. ಪಂಚಲಿಂಗಗಳಾದಂತಹ ಗಂಗಾಧರೇಶ್ವರ ಸ್ವಾಮಿ, ಗವಿಸಿದ್ದೇಶ್ವರ ಸ್ವಾಮಿ, ಕತ್ತಲೆ ಸೋಮೇಶ್ವರ ಸ್ವಾಮಿ, ಮಲ್ಲೇಶ್ವರ ಸ್ವಾಮಿ,
ಚಂದ್ರಮೌಳೇಶ್ವರ ಸ್ವಾಮಿ. ಹೀಗೆ ಪಂಚಲಿಂಗಗಳಾಗಿ ಸಾಕ್ಷಾತ್ ಪರಶಿವನು ಇಲ್ಲಿ ನೆಲೆಸಿರುವುದರಿಂದ ನೀವು ಪಂಚಲಿಂಗಗಳ ದರ್ಶನವನ್ನು ಇಲ್ಲಿ ಮಾಡಬಹುದು. ನೀವು ಈಗ ಏನು ನೋಡ್ತಾ ಇದ್ದೀರಿ, ಇದೇ ದೇವಸ್ಥಾನದಲ್ಲಿ ಸ್ವಾಮೀಜಿಯವರು ಅಂದರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಭೈರವೇಕ್ಯವಾದಂತಹ ಜಾಗ ಇದು. ಇದೇ 15ನೇ ತಾರೀಕಿನಲ್ಲಿ ಸ್ವಾಮೀಜಿ ಐಕ್ಯವಾದಂತಹ ಈ ಜಾಗವನ್ನು ಓಪನ್ ಮಾಡೋದಕ್ಕೆ ನರೇಂದ್ರ ಮೋದಿಯವರು ಆಗಮಿಸಿದ್ದು. ಇಂದಿನ ಭಾನುವಾರ ನಾನು ವಿಡಿಯೋವನ್ನು ಮಾಡಿರುವಂತಹದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಇಲ್ಲಿನ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿಯವರು ಗಿಫ್ಟ್ ಆಗಿ ನವಿಲನ್ನು ಕೊಟ್ಟರು. ಯಾಕೆ ಅಂದರೆ ಆದಿಚುಂಚನಗಿರಿಯನ್ನು ಮಯೂರವನ ಅಂತಲೂ ಕೂಡ ಕರೆಯಲಾಗುತ್ತೆ. ಯಾಕೆ ಅಂದರೆ ಇದು ದಟ್ಟವಾದ ಕಾಡುಗಳಿಂದ ಕೂಡಿದಂತಹ ಗಿರಿಯಾಗಿರೋದ್ರಿಂದ ನವಿಲುಗಳು ಹೆಚ್ಚಾಗಿ ಇಲ್ಲಿ ನಾವು ಕಾಣಬಹುದು. ನೀವು ಹೋಗ್ಬೇಕಾದ್ರೆ ರೋಡಲ್ಲೂ ಕೂಡ ನವಿಲುಗಳು ನರ್ತನೆ ಮಾಡುವುದನ್ನು ಕೂಡ ನೀವು ಕಾಣಬಹುದು. ಹಾಗಾಗಿ ಇದು ನವಿಲುಗಳ ಧಾಮ ಆಗಿರೋದ್ರಿಂದ ಇದನ್ನು ನಾವು ಮಯೂರವನ ಅಂತಲೂ ಕೂಡ ಅಂದರೆ ಆದಿಚುಂಚನಗಿರಿಯನ್ನ ಮಯೂರವನ ಅಂತಲೂ ಕೂಡ ಕರೆಯಲಾಗುತ್ತೆ. ಇಂದಿನ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಹಳೇಬೀಡಿನ ಬಲ್ಲಾಳರಾಯ, ಸಾಳ್ವ ನರಸಿಂಹರಾಜ ಒಡೆಯರು ಚುಂಚನಗಿರಿಗೆ ಭಕ್ತರಾಗಿದ್ರಂತೆ ಸ್ನೇಹಿತರೆ. ಈ ಕ್ಷೇತ್ರಕ್ಕೆ ಬಂದು ದೇವರ ಸೇವೆಯನ್ನು ಮಾಡ್ತಾ ಇದ್ರಂತೆ. ಶಾಸನಗಳ ಪ್ರಕಾರ ಚೋಳರು, ಹೊಯ್ಸಳರು, ಬಲ್ಲಾಳರು, ವಿಜಯನಗರದ ಅರಸರ ಮನೆತನದವರು, ಯಲಹಂಕ ಪ್ರಭುಗಳು, ತುರುವೇಕೆರೆ, ಬೆಳ್ಳೂರು, ಶ್ರೀರಂಗಪುರ ಹೀಗೆ ಪಾಳೆಯಪಟ್ಟದವರು ಈ ಕ್ಷೇತ್ರಕ್ಕೆ ಬಂದು ಭಕ್ತಿಯಿಂದ ಭೈರವೇಶ್ವರನಿಗೆ ನಡೆದುಕೊಳ್ತಾ ಇದ್ರಂತೆ. ಹಾಗೆ ಎಲ್ಲ ರಾಜದ ಮನೆತನದವರು ಕ್ಷೇತ್ರದ ಭೈರವೇಶ್ವರನಿಗೆ ದತ್ತಿ ಕೊಡ್ತಾ ಇದ್ರಂತೆ. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಶಂಕರಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಇಲ್ಲಿನ ನಾಥ ಪಂಥದ ಮಸ್ತೇಂದ್ರನಾಥ ಹಾಗೆ ಗೋರಖನಾಥರುಗಳ ಬಗ್ಗೆ ಉಲ್ಲೇಖನವಾಗಿದೆಯಂತೆ ಸ್ನೇಹಿತರೆ. ಇದರಿಂದ ನಮಗೆ ತಿಳಿದು ಬರೋದೇನೆಂದರೆ ಈ ಕ್ಷೇತ್ರ 1400 ವರ್ಷಗಳ ಹಿಂದಿನಿಂದಲೇ ಈ ಕ್ಷೇತ್ರ ಶೈವ ಕ್ಷೇತ್ರವಾಗಿದೆ ಅಂತಲೇ ಹೇಳಬಹುದು. ಈ ಆದಿಚುಂಚನಗಿರಿಯ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಸ್ನೇಹಿತರೆ. ಹಾಗಾಗಿಯೇ ಕಾಶಿ ವಿಶ್ವನಾಥನ ದರ್ಶನ ಮಾಡಿದವರು ಈ ಕ್ಷೇತ್ರಕ್ಕೆ ಬಂದು ಪಂಚಲಿಂಗಗಳ ದರ್ಶನವನ್ನು ಪಡೆಯದೇ ಹೋದಲ್ಲಿ ನಮಗೆ ಮುಕ್ತಿ ದೊರೆಯದು ಅಂತ ಹೇಳಲಾಗುತ್ತೆ. ಆದಿಚುಂಚನಗಿರಿಯ ಕ್ಷೇತ್ರದ ಅಧಿದೇವತೆ ಗಂಗಾಧರೇಶ್ವರ ಸ್ವಾಮಿ, ಕ್ಷೇತ್ರ ಪಾಲಕ ಕಾಲಭೈರವೇಶ್ವರ ಸ್ವಾಮಿ. ಈ ಕ್ಷೇತ್ರದ ಕ್ಷೇತ್ರ ಪಾಲಕನಾದಂತಹ ಕಾಲಭೈರವೇಶ್ವರ ಸ್ವಾಮಿಗೆ ಭಾನುವಾರದ ಸಂಜೆಯ ಪೂಜೆ ಹೇಗೆ ನಡೆಯುತ್ತದೆ, ಹಾಗೆ ಆ ಪೂಜೆಯಲ್ಲಿ ಜನಸಾಮಾನ್ಯರು ಹೇಗೆ ನಾವು ಪಾಲ್ಗೊಳ್ಳಬಹುದು, ಹಾಗೆ ಕಾಲಭೈರವೇಶ್ವರ ಸ್ವಾಮಿಯ ಮಹತ್ವವೇನು, ಹಾಗೆ ಇಲ್ಲಿರುವಂತಹ ಸ್ತಂಭಾಂಬಿಕೆಯ ಮಹತ್ವವೇನು, ಹಾಗೆ ಇಲ್ಲಿರುವಂತಹ ದೇವಸ್ಥಾನದ ಇತಿಹಾಸವೇನು, ಇಲ್ಲಿನ ವಿಶೇಷತೆ ಏನು ಅಂತ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಯಿತೋ ದಯವಿಟ್ಟು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಮನೆ ದೇವರನ್ನು ಆಗಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯನ್ನು ಪೂಜಿಸುವಂಥವರು ಓಂ ಶ್ರೀ ಕಾಲಭೈರವೇಶ್ವರಾಯ ನಮಃ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.